ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಎಸ್ ಎಸ್ ಎಲ್ ಸಿಯಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ 5 ಮಾರ್ಕ್ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದೀರಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಯಾಕಂದರೆ ಇವಾಗಿರೋ ಕಂಡೀಷನಲ್ಲಿ ಈ ಪ್ರಾಬ್ಲಮ್ಸ್ನ ಜಾಸ್ತಿನೇ ಕೇಳ್ತಾ ಇದ್ದಾರೆ. ಅದರಲ್ಲಿ ಚಾಯ್ಸ್ ಕ್ವಶನ್ಸ್ ಇಲ್ಲದೆ ಇರೋ ಕಾರಣದಿಂದ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ 5 ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದಾಗಿ ಈ ಕ್ವಶನ್ ಓದೋದಾದರೆ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಫಸ್ಟ್ ಟರ್ಮ್ ಇಸ್ 22, nth term is -11, and the sum of the first n terms is 66. Find the number of terms of the progression and the common difference. ಸೊ ಫಸ್ಟ್ ಕ್ಲೀನಾಗಿ ಅರ್ಥ ಮಾಡಿಕೊಂಡು ನಾವು ಸೊಲ್ಯೂಷನ್ ಶುರು ಮಾಡೋದಾದರೆ ನೋಡಿ, ಇಲ್ಲಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಎಷ್ಟಪ್ಪ ಅಂದರೆ a is equal to 22 ಕೊಟ್ಟಿದ್ದಾರೆ. ಆ್ಯಂಡ್ nth ಟರ್ಮ್ ಅಂತ ಹೇಳ್ತಾರೆ, ದಟ್ ಮೀನ್ಸ್ ಎನ್ ಎಷ್ಟು ಕೊಟ್ಟಿದ್ದಾರೆ, -11 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಅಂದರೆ ಎಸ್ ಎನ್, ದಟ್ ಈಸ್ 66 ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಕೊಟ್ಟಿರುವಂತಹ ಡೇಟಾ. ನೋಡಿ, ಈ ಥರ ಡೇಟಾ ಕೊಟ್ಟಾಗ ಇಲ್ಲಿ ಎಸ್ ಎನ್ ಕೂಡ ಇದೆ, ಮತ್ತು ಎ ಎನ್ ಕೂಡ ಇದೆ, ಮತ್ತು ಎ ಇದೆ. ಇಲ್ಲಿ ಎ ಎನ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂದರೆ ದಿಸ್ ಈಸ್ ದ ಲಾಸ್ಟ್ ಟರ್ಮ್ ಆಲ್ಸೋ. ಹಾಗಾದರೆ ಈ ಲಾಸ್ಟ್ ಟರ್ಮು ಮತ್ತು ಎಸ್ ಎನ್ನ ಕನೆಕ್ಟ್ ಮಾಡುವಂತಹ ಫಾರ್ಮುಲಾ ಒಂದಿದೆ. ಯಾವುದಪ್ಪ ಅದು? ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತ ಕರೀತಾರೆ. ಎ ಪ್ಲಸ್ ಎಲ್ ಅಂತ. ದಟ್ ಮೀನ್ಸ್ ವಾಟ್? ಇಲ್ಲಿ ಎಲ್ ಸ್ಟ್ಯಾಂಡ್ಸ್ ಫಾರ್ ಲಾಸ್ಟ್ ಟರ್ಮ್ ಅಥವಾ ಎನ್ ಅಂತ ಕರಿತೀರಿ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಡಿ ಅಥವಾ ಎನ್ನ ಕಂಡುಹಿಡ್ಕೊಬೋದು. ಹೆಂಗೆ? ನಾವು ಅಬ್ಸರ್ವ್ ಇಯರ್, ಎಸ್ ಎನ್ ಕೊಟ್ಟಿದ್ದಾರೆ, ಎಷ್ಟಿದೆ? 66 ಇದೆ. n/2 ಅಂದರೆ ನನಗೆ n ಗೊತ್ತಿಲ್ಲ, n/2 ಹಂಗೆ ಬರ್ಕೋತೀನಿ. ಎ ವ್ಯಾಲ್ಯೂ 22 ಇದೆ, ಪ್ಲಸ್ ಎಲ್ ವ್ಯಾಲ್ಯೂ ಹಂಗೆ ಬರ್ಕೋಣ. ಸೊ ಎಲ್ ವ್ಯಾಲ್ಯೂ ಕೂಡ ಗೊತ್ತಿದೆ, ದಟ್ ಈಸ್ ಲಾಸ್ಟ್ ಟರ್ಮ್. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? -11. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡೋದೇ ಆದರೆ ದಿಸ್ ಈಸ್ 66 ಈಸ್ ಈಕ್ವಲ್ ಟು n/2. 22 -11 ಅಂದರೆ ನಿಮ್ಗೆ ಎಷ್ಟಾಯಿತು? ಎಗೇನ್ ನಿಮಗೆ 11 ಅಂತ ಬರುತ್ತೆ. ಕರೆಕ್ಟಾ? 11. ಈ 11ಇಂದ ಈ 66ನ ಡಿವೈಡ್ ಮಾಡಿದ್ರೆ 11 6 ಹೋಯ್ತು. ಈಗ ಈ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 2s 12 ಬರುತ್ತೆ. 12 is equal to n, which implies that n is equal to 12. So this is our required answer. ಸೊ ಅಂದರೆ ನಮಗೆ ಬಂದಿರುವಂತಹ ಒಂದು ಆನ್ಸರ್ ಇದಾಗಿದೆ. ಈಗ ನನಗೆ ಬೇಕಾಗಿರುವಂಥದ್ದು ಇನ್ನೊಂದು ಏನಪ್ಪ ಅಂದರೆ ವಿ ಹ್ಯಾವ್ ಟು ಫೈಂಡ್ ಅನದರ್ ವ್ಯಾಲ್ಯೂ. ಏನು ಕಂಡುಹಿಡಿಬೇಕು? ನಾವು ಅಬ್ಸರ್ವ್ ಇಯರ್, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಕೂಡ ಕೇಳಿದ್ದಾರೆ. ಸೊ ಈಗ ನಂಬರ್ ಆಫ್ ಟರ್ಮ್ಸ್ ಏನೋ ಬಂತು, ನಾನೀಗ ಕಾಮನ್ ಡಿಫ್ರೆನ್ಸ್ ಅಂದರೆ ಕಾಮನ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ಗೆ ಏನು ಮಾಡೋಣ? ವಿ ವಿಲ್ ಯೂಸ್ ದ ಫಾರ್ಮುಲಾ. ವಾಟ್ ಈಸ್ ದ ಫಾರ್ಮುಲಾ? ದಟ್ ಈಸ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಮಾಡೋಣ. ಸೊ ವಿಚ್ ಇಂಪ್ಲೈಸ್ ಏನು ಕೊಟ್ಟಿದ್ದಾರೆ? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ನನಗೆ ಗೊತ್ತು, ದಟ್ ಈಸ್ -11. ಎ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಲೆಟ್ ಮಿ ಟೇಕ್, ದಟ್ ಈಸ್ ಎ ವ್ಯಾಲ್ಯೂ ಗೊತ್ತಿದೆ 22, ಎನ್ ವ್ಯಾಲ್ಯೂ ಗೊತ್ತಾಯ್ತು ಈಗ ಎಷ್ಟು? 12 -1 ಇಂಟು ಎಷ್ಟಾಯಿತು? ಡಿ, ವಿಚ್ ಇಂಪ್ಲೈಸ್ ದಟ್. ನೋಡಿ, ಈ 22 ಈ ಕಡೆ ತೊಗೊಂಡಿದೆ ಆದರೆ -22 ಆಗುತ್ತೆ. ಇದರ ವ್ಯಾಲ್ಯೂ -33 ಆಗುತ್ತೆ. ಇಲ್ಲಿ 12 - 1 ಎಗೇನ್ ಎಷ್ಟು ಬರ್ತದೆ? 11 ಬರ್ತೈತೆ. 11 ಇಂಟು ಡಿ. ಸೊ ಈಗ ನೀವು ಸಿಂಪ್ಲಿಫೈ ಮಾಡೋದೇ ಆದರೆ ಎಗೇನ್ 11 1s 11 3s. ಸೊ -3 ಇಸ್ ಈಕ್ವಲ್ ಎಷ್ಟು ಬರ್ತಾ ಇದೆ? ಡಿ ಬರ್ತಾ ಇದೆ, ವಿಚ್ ಇಂಪ್ಲೈಸ್ ದಟ್ ಡಿ ಇಸ್ ಈಕ್ವಲ್ ಟು -3. ಸೊ ನನಗೆ ಅವ್ರು ಕೇಳಿರುವಂತಹ ಎರಡು ವ್ಯಾಲ್ಯೂಸ್ ಕೂಡ ಬಂದ್ಬಿಡ್ತು. ಒಂದು ದಟ್ ಈಸ್ ದ ವ್ಯಾಲ್ಯೂ ಎನ್ ವ್ಯಾಲ್ಯೂ, ಅದರ್ ಒನ್ ಇಸ್ ಡಿ ವ್ಯಾಲ್ಯೂ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಿಮ್ಗೆ ಕೊಟ್ಟಿರುವಂತಹ ಡೇಟಾ ಏನಪ್ಪ ಅಂತಂದರೆ 5 ಇಂಟೀಜರ್ಸ್ ಆರ್ ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಫಸ್ಟ್ ಆಫ್ ಆಲ್ 5 ಇಂಟೀಜರ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ದ ಡಿಫರೆನ್ಸ್ ಒಬ್ಟೈನ್ಡ್ ಆನ್ ಸಬ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ದ ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್ ಈಸ್ 192. and sum of the second and the fourth term is 16. Find the 5 terms of arithmetic progression. ಸೊ ತುಂಬ ಲೆಂತಿ ಆಗಿದೆ ಕ್ವಶನ್ ನೋಡೋಕ್ಕೆ. ಸೊ ಲೆಂತಿ ಸೊಲ್ಯೂಷನ್ ಇರುತ್ತೆ ಅಂತ ನೀವು ಭಯ ಬೀಳೋದು ಬೇಕಾಗಿಲ್ಲ. ಸೊ ಸಿಂಪಲ್ ಆಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ಯಾವ ಥರ ಅಂತ ನೋಡಿ, ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ಇಲ್ಲಿ ಕೊಡ್ತಾ ಇರೋಂಥದ್ದೇನು 5 ಇಂಟೀಜರ್ ಅಂತ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ 5 ಅಂತ ಕೊಟ್ಟಾಗ ನೀವೇನು ಕನ್ಸಿಡರ್ ಮಾಡ್ಬೇಕು ಅಂತ ನಾನು ಕಡೆ ಇದು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ದೀನಿ. ಲೆಟ್ ಅಸ್ ಟೇಕ್ 1 is a minus 2d, this is 2. ಅಗೇನ್ ಎ ಮೈನಸ್ ಡಿ 1, ಅದಾದಮೇಲೆ ಮಿಡ್ಲಿ ಟರ್ಮ್ ಒಂದು ಎ ತೊಗೊಳ್ಳೋಣ, ಅದಾದಮೇಲೆ ಎ ಪ್ಲಸ್ ಡಿ ತೊಗೊಳ್ಳೋಣ, ಅದಾದಮೇಲೆ ಎ ಪ್ಲಸ್ 2d. ಸೊ ನಿಮಗೆ ಇದನ್ನೇ ಯಾಕೆ ತಗೋತಾರೆ ಅಂತ ನಿಮ್ಗೆ ಏನಾದ್ರು ಡೌಟ್ ಬಂದರೆ ನೀವು ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತೇಳಿ. ಯಾಕಪ್ಪ ಅಂದರೆ ನಾವು ಅಡಿಷನ್ ಮಾಡಿದಾಗ ಇಲ್ಲಿ ಡಿ ಎಲ್ಲ ಕ್ಯಾನ್ಸಲ್ ಆದರೆ ಎ ವ್ಯಾಲ್ಯೂ ಸಿಂಪಲಾಗಿ ಬರುತ್ತೆ.
ಇಲ್ಲಿ ಕೊಟ್ಟಿದ್ದಾರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರುವಂಥ 5 ಟರ್ಮ್ಸ್ ಕನ್ಸಿಡರ್ ಮಾಡಿದೆ. ಡಿಫರೆನ್ಸ್ ಒಬ್ಟೈನ್ ಆನ್ ಸಬ್ಟ್ರಾಕ್ಟಿಂಗ್ ದ ಸ್ಕ್ವೇರ್ ಆಫ್ ದ ಫಸ್ಟ್ ಟರ್ಮ್ ಫ್ರಮ್ ದ ಸ್ಕ್ವೇರ್ ಆಫ್ ದ ಫಿಫ್ತ್ ಟರ್ಮ್ ಅಂದ್ರೆ ಇದು. ಸೊ ಇವುಗಳು ಏನು ಸ್ಕ್ವೇರ್ನ ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಅಂದ್ರೆ ಹಿಂಗೆ ಎ ಮೈನಸ್ 2d ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಎ ಪ್ಲಸ್ 2d whole square is equal to what we are getting 192. So the difference obtained on subtracting the square of the first term from the square of the fifth term. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, ಇದನ್ನ ಪ್ಲಸ್ ಕನ್ಸಿಡರ್ ಮಾಡಬೇಕು, ಇದನ್ನ ಮೈನಸ್ ಕನ್ಸಿಡರ್ ಮಾಡೋಣ. ದಟ್ ಈಸ್ ಎ ಮೈನಸ್ 2d ಹೋಲ್ ಸ್ಕ್ವೇರ್. ಸೊ ಈಗ ಏನು ಮಾಡೋಣ, ವಿಲ್ ಡೂ ದ ಸಿಂಪ್ಲಿಫಿಕೇಶನ್ ಫಾರ್ ದಿಸ್ ಒನ್. ಫಸ್ಟ್ ಲೆಟ್ ಅಸ್ ಟೇಕ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 4d ಸ್ಕ್ವೇರ್ ಪ್ಲಸ್ 2ab ಅಂದರೆ 2 2s 4ad ಬರುತ್ತೆ. ಅದಾದಮೇಲೆ ಮೈನಸ್ ಎಗೇನ್ ಎ ಮೈನಸ್ ಓಲ್ ಡಿ ಸ್ಕ್ವೇರ್. ಸೊ ಇದಕ್ಕೆ ಬ್ರ್ಯಾಕೆಟ್ ಹಾಕ್ತೀನಿ. ಇಲ್ಲಿ ಅಗೇನ್ ಎ ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಮೈನಸ್ ಬರುತ್ತೆ 4ad ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಹೌ ಮಚ್ 192. ಸೊ ಇಲ್ಲಿ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಬರೋಣ. ನೋಡಿ ಹೆಂಗೆ ಅಂತ ಹೇಳ್ತೀನಿ. ಸೊ ಎ ಸ್ಕ್ವೇರ್ ಪ್ಲಸ್ 4d ಸ್ಕ್ವೇರ್ ಪ್ಲಸ್ 4 ಟೈಮ್ಸ್ ಆಫ್ ಎ ಇಂಟು ಡಿ ಮೈನಸ್ ಎ ಸ್ಕ್ವೇರ್ ಮೈನಸ್ 4d ಸ್ಕ್ವೇರ್ ಪ್ಲಸ್ 4ad ಇಸ್ ಈಕ್ವಲ್ ಟು 192. ಸೊ ನಾವು ಇಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ, ಯು ಕ್ಯಾನ್ ಕ್ಯಾನ್ಸಲ್ ದ ಟರ್ಮ್ಸ್. ಎ ಸ್ಕ್ವೇರ್ ಕ್ಯಾನ್ಸಲ್ಲು, 4d ಸ್ಕ್ವೇರ್ ಕ್ಯಾನ್ಸಲ್ಲು. ಸೊ ಇನ್ನೆರಡು ಕ್ಯಾನ್ಸಲ್ ಆಗಲ್ಲ. ಸೊ ಏನು ಮಾಡೋಣ, ಲೆಟ್ ಅಸ್ ಟೇಕ್ ದಿಸ್ ಒನ್. ಸೊ ಇಲ್ಲಿರುವಂಥದ್ದು 4ad ಪ್ಲಸ್ 4ad ಅಂತಂದರೆ ನಮ್ಗೆ ಸಿಗುವಂಥದ್ದು ಎಷ್ಟಪ್ಪ ಅಂದರೆ ವಿ ವಿಲ್ ಗೆಟ್ ದಿಸ್ ವ್ಯಾಲ್ಯೂ ಆಸ್ ವಾಟ್ 8ad ಬರುತ್ತೆ. ಸೊ 8 ಟೈಮ್ಸ್ ಆಫ್ ಎ ಇಂಟು ಡಿ ಇಸ್ ಈಕ್ವಲ್ ಟು ಎಷ್ಟಾಯಿತು 192 ಆಯಿತು. ಕರೆಕ್ಟಾ? ಸೊ ನಮಗೀಗ ಎರಡು ವ್ಯಾಲ್ಯೂ ಗೊತ್ತಿಲ್ಲ, ಎ ಮತ್ತು ಡಿ ಗೊತ್ತಿಲ್ಲ, ಹಂಗೆ ಬರ್ಕೋಣ. ದಟ್ ಈಸ್ 8 ಟೈಮ್ಸ್ ಆಫ್ ಎ ಡಿ ಅಥವಾ ಎ ಡಿ ಇಸ್ ಈಕ್ವಲ್ ಟು 192 ಡಿವೈಡೆಡ್ ಬೈ 8. ಇದು ಒಂದು ಕಂಡೀಷನ್. ಇನ್ನದರ್ ಏನು ಹೇಳಿದ್ದಾರೆ ಕಂಡೀಷನು, ಸಮ್ ಆಫ್ ದ ಸೆಕೆಂಡ್ ಆ್ಯಂಡ್ ದ ಫೋರ್ತ್ ಟರ್ಮ್ ಅಂತ ಕೇಳಿದ್ದಾರೆ. ಸಮ್ ಆಫ್ ದ ಸೆಕೆಂಡ್ ಆ್ಯಂಡ್ ದ ಫೋರ್ತ್ ಟರ್ಮ್ ಈಸ್ 16. ನೋಡಿ ಸೆಕೆಂಡ್ ಟರ್ಮ್ ಅಂದರೆ ಯಾವುದು, this is the second term and the fourth term, that is a plus d. So sum of these two values, let us take sum of the values. So a minus d plus a plus d is equal to ಎಷ್ಟು 16. ಅದರಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. a plus a 2a is equal ಎಷ್ಟಾಯಿತು 16 ಆಯಿತು, which implies that a is equal ಎಷ್ಟಾಯಿತು 8 ಆಯಿತು. So this is what the value of a. ನೋಡಿ ಈಗ ಇದ್ರಲ್ಲಿ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಾಟ್ ವಿಲ್ ಗೆಟ್, ನಮ್ಗೇನು ಸಿಗುತ್ತಪ್ಪ ಅಂತಂದರೆ ದಟ್ ಈಸ್ ಎ ವ್ಯಾಲ್ಯೂ ಎ ಇಂಟು ಡಿ ಈಸ್ ಈಕ್ವಲ್ ಟು 192 ಡಿವೈಡೆಡ್ ಬೈ 8 ಹಾಕ್ಕೊಳ್ಳಿ, ವಿಚ್ ಇಂಪ್ಲೈಸ್ ದಟ್ ಸೊ 8 8 64, ಡಿ ಈಸ್ ಈಕ್ವಲ್ ಟು 192 ಡಿವೈಡೆಡ್ ಬೈ 64 ಆಯಿತು. ಸಿಂಪ್ಲಿಫೈ ಮಾಡಿ ಬೇಕಾದ್ರೆ 8ಇಂದ ಕ್ಯಾನ್ಸಲ್ ಆಗುತ್ತಾ ನೋಡಿ. ಸೊ 8 8 64, 8 2s 16, 63 32, 8 4s 32, 8 1s 8 3s. So which implies that the value of d is equal to how much 3. So this is our required value. ಸೊ ನಮಗೀಗ ಎ ಮತ್ತು ಡಿ ವ್ಯಾಲ್ಯೂ ಬಂದಿದೆ. ನೀವು ಇದನ್ನು ಹೆಂಗೆ ಬೇಕೋ ಹಂಗೆ ಇವಾಗ ಸಿಂಪ್ಲಿಫೈ ಮಾಡ್ಕೊಬೋದು. ಸೊ ನಿಮಗೆ ಏನು ನೀವು ತೊಗೊಂಡಿದ್ದೀರಲ್ಲ ಫಸ್ಟೇನೆ ಸೊಲ್ಯೂಷನ್ನು ಅವು ಯಾವ್ಯಾವು ಅಂತ ನೀವು ಇದು ಬರೆದ್ರೆ ಆಯಿತು. ನೋಡಿ ಈಗ ಎ ಮೈನಸ್ 2d ಅಂತ ಇದೆ. ಸೊ ಎ ಮೈನಸ್ 2d ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಎ ವ್ಯಾಲ್ಯೂ 8 ಮೈನಸ್ 2 ಟೈಮ್ಸ್ ಆಫ್ ಡಿ, ಎ ಮೈನಸ್ ಡಿ ಬಂದ್ಬಿಟ್ಟು ದಟ್ ಈಸ್ 8 ಮೈನಸ್ 3, ಎ ಬಂದ್ಬಿಟ್ಟು 8 ಮತ್ತು ಎ ಪ್ಲಸ್ ಡಿ ಅಂದರೆ 8 ಪ್ಲಸ್ 3, ಎ ಪ್ಲಸ್ 2 ಟೈಮ್ಸ್ ಆಫ್ ಡಿ ಅಂದರೆ 2 ಟೈಮ್ಸ್ ಆಫ್ 3. 8 ಮೈನಸ್ 2 3 6, 8 ಮೈನಸ್ 6 ಎಷ್ಟಾಯಿತು 2, 8 ಮೈನಸ್ 3 ಎಷ್ಟು 5 ಮತ್ತು 8, 8 ಪ್ಲಸ್ 3 ದಟ್ ಈಸ್ 11, 8 ಪ್ಲಸ್ 2 ಟೈಮ್ಸ್ ಆಫ್ 3 6 ಪ್ಲಸ್ 8 ದಟ್ ಈಸ್ 14. ಸೊ ದೀಸ್ ಆರ್ ದ 4 ವ್ಯಾಲ್ಯೂ, ದಟ್ ಈಸ್ ದ 5 ಟರ್ಮ್ಸ್ ವಿಚ್ ವಿ ಗಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಓಕೆನಾ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ನೋಡೋದಾದ್ರೆ ನಮಗೆ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ಮೇ, ಜಾಸ್ತಿ ಡಿಫಿಕಲ್ಟ್ ಏನಿಲ್ಲ. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್, ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇಸ್ 210. ಅಗೇನ್ ದ ಸಮ್ ಆಫ್ ದ ಫಸ್ಟ್ n minus 1 ಟರ್ಮ್ ಇಸ್ 171.
If the first term of the progression is 3, then find the progression, also find the 20th term ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಅವರು ಎಸ್ ಎನ್ ಮತ್ತೆ ಎಸ್ ಎನ್ ಮೈನಸ್ ಒನ್ ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ, ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ಸ್ ಕೊಟ್ಟಿದ್ದಾರೆ. That is, so they have given that sum of the first Sn terms, that is how much, that is 210. Then sum of the first n minus 1 terms ಕೂಡ ಕೊಟ್ಟಿದ್ದಾರೆ, Sn minus 1, that is how much, 171. ಓಕೆನಾ, ಇದು ಕೂಡ ಕೊಟ್ಟಿದ್ದಾರೆ. Then the first term of the progression a is given 3. ನಾವು ಫೈಂಡ್ ದ ಪ್ರೋಗ್ರೆಷನ್. ಸೊ ಇಲ್ಲಿ ಯಾವಾಗ ನಿಮಗೆ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ ಒನ್ ಕೊಡ್ತಾರೋ, ದೇರ್ ಇಸ್ ಎ ಒನ್ ಫಾರ್ಮುಲಾ ತುಂಬ ನೆನ್ಪಿಟ್ಕೊಬೇಕಾಗಿರುವಂಥದ್ದು. ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್. ದಿಸ್ ಇಸ್ ದ ಫಾರ್ಮುಲಾ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನಾವು ಯು ನೋ ದಟ್ ವಾಟ್ ಈಸ್ ಎ ಎನ್. ಎ ಎನ್ ಅಂದ್ರೆ ಅಂತ ಗೊತ್ತು, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಕರೆಕ್ಟಾ? ಎಸ್ ಎನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ, 210 ಕೊಟ್ಟಿದ್ದಾರೆ. ಎಸ್ ಎನ್ ಮೈನಸ್ ಒನ್ ಎಷ್ಟು ಕೊಟ್ಟಿದ್ದಾರೆ, 171 ಕೊಟ್ಟಿದ್ದಾರೆ. ಕರೆಕ್ಟಾ? ನಾವು ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಒನ್. ಸೊ ನಮಗೆಲ್ಲ ಗೊತ್ತೇ ಇದೆ, ಏನಂತ ಗೊತ್ತಿದೆ, ಈವನ್ ದೇ ಹ್ಯಾವ್ ಗಿವನ್ ದಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಎನ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ನಾವು ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. 210 ಮೈನಸ್ 171 ಅಂದರೆ, ಸೊ 10 ಮೈನಸ್ 1 ಅಂದರೆ 9 ಆಯಿತು. ನೋಡಿ ಎಲ್ ಸಿ ಎಮ್ ಇದು ಕ್ಯಾರಿ ತೊಗೊಂಡೆ. ಇಲ್ಲಿ ನಮಗೆ ಮತ್ತೆ 0 ಆಯಿತು, 10 ಆಯಿತು. 10 7 ಮೈನಸ್ ಅಂದರೆ 3 ಬರುತ್ತೆ. ದಿಸ್ ಇಸ್ 3 ಆಯಿತು. 1 ಮೈನಸ್ 1 0 ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಿಚ್ ಒನ್. ಇದನ್ನು ನಾನು ಹಂಗೆ ಬರ್ಕೋತೀನಿ. ಲೆಟ್ ಮಿ ರೈಟ್ ದಿಸ್ ಒನ್. ಲೆಟ್ ಮಿ ರೈಟ್ ದಿಸ್ ಒನ್ ಆಸ್ ಎ ಎನ್ ಅಂತಾನೆ ಬರ್ಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು 39. ಸೊ ದಿಸ್ ಈಸ್ 39. ಸೊ ಇನ್ನು ಎ ಎನ್ ವ್ಯಾಲ್ಯೂ ಆದಮೇಲೆ ನನಗೆ ಬೇಕಾಗಿರುವಂತಹ ವ್ಯಾಲ್ಯೂ ಏನು? ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ನನಗೆ ಬೇಕಾಗಿರುವಂಥದ್ದು ವ್ಯಾಲ್ಯೂ ಆಫ್ ಎನ್ನ ಕಂಡುಹಿಡಿಬೇಕು. ಎನ್ ವ್ಯಾಲ್ಯೂ ಕಂಡುಹಿಡಿದು ಯಾವ ಥರ? ಸೊ ಈಗ ನೋಡಿ, ಅಬ್ಸರ್ವ್ ಇಯರ್, ವಿ ನೋ ದ ಫಾರ್ಮುಲಾ ಫಾರ್ ಎಸ್ ಎನ್. ಎಸ್ ಎನ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ, ಎನ್ ಬೈ 2 ಇಂಟು ಎ ಪ್ಲಸ್ ಎನ್ ಅಂತ. ಕರೆಕ್ಟಾ? ಈ ಥರ ಯೂಸ್ ಮಾಡ್ಬೋದು ಇದನ್ನು. ದಟ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಎಲ್ ಅಂತ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಎಸ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? ದಟ್ ಈಸ್ ದೇ ಹ್ಯಾವ್ ಗಿವನ್ ದಟ್ 210. ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ಬೈ 2. ಎ ವ್ಯಾಲ್ಯೂ ಇಸ್, ದಟ್ ಈಸ್ ಎ ವ್ಯಾಲ್ಯೂ ಇಸ್ ನೋನ್ 3 ಕೊಟ್ಟಿದ್ದಾರೆ. ಎನ್ ಎಷ್ಟು ಬಂತು? 39 ಬಂತು. ಸೊ ನಾವು ವಾಟ್ ಯು ವಿಲ್ ಗೆಟ್, ಎನ್ ಬೈ 2 ಇಂಟು 39 ಪ್ಲಸ್ 3 ಅಂತ ಎಷ್ಟಾಯಿತು? 42 ಆಯಿತು. ಸೊ 2 1s are 2 2s are 4, 2 1s are 2. ದಟ್ ಈಸ್ ಇಲ್ಲಿ 210 ಇದೆ, ಇಲ್ಲಿ 21 ಇದೆ. ಸೊ 21 ಮತ್ತು 210 ಅಂದರೆ 21 1s are 21 10s are, ವಿಚ್ ಇಂಪ್ಲೈಸ್ ದಟ್ ಎನ್ ಇಸ್ ಈಕ್ವಲ್ ಎಷ್ಟಾಯಿತು? 10 ಆಯಿತು. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎನ್. ಸೊ ನನಗೀಗ ಎನ್ ವ್ಯಾಲ್ಯೂ ಸಿಕ್ಕಿದೆ, ಎಷ್ಟು ಟರ್ಮ್ಸ್ ಅಂತೇಳಿ. ಸೊ ನನಗೆ ಎ ವ್ಯಾಲ್ಯೂ ಕೂಡ ಗೊತ್ತು. ಈಗ ಡಿ ಕಂಡುಹಿಡ್ಕೊಬೇಕು, ಯಾಕಂದರೆ ನಾನು ಪ್ರೋಗ್ರೆಷನ್ ಕಂಡುಹಿಡಿಬೇಕಲ್ವಾ, ಅದಕ್ಕೋಸ್ಕರ. ಅದಕ್ಕೇನು ಮಾಡಬೇಕು? ಸೊ ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ನೀವು ಓಪನ್ ಆಗಿ ಕಳ್ಕೊಬೇಡಿ. ಎ, ದಟ್ ಈಸ್ ವಾಟ್ ದ ವ್ಯಾಲ್ಯೂ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ, ದಟ್ ಈಸ್ ವಿ ನೋ 39. ಎ ವ್ಯಾಲ್ಯೂ ಇಸ್ ನೋನ್, ದಟ್ ಇಸ್ ವಾಟ್ ದೇ ಹ್ಯಾವ್ ಗಿವನ್. ಎ ವ್ಯಾಲ್ಯೂ ಇಟ್ಸೆಲ್ಫ್ ಅವರೇ ಕೊಟ್ಟಿದ್ದಾರೆ 3. ಇಲ್ಲಿ ಎನ್ ಮೈನಸ್ 1, ಸೊ ಎನ್ ವ್ಯಾಲ್ಯೂ 10, 10 ಮೈನಸ್ 1 ಎಷ್ಟಾಯಿತು? 90. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 39 ಮೈನಸ್ 10 36 ಬರ್ತೈತೆ. 36 ಇಸ್ ಈಕ್ವಲ್ ಎಷ್ಟಾಯಿತು? 90 ಆಯಿತು. ವಿಚ್ ಇಂಪ್ಲೈಸ್ 9 1s are 9 4s are, ದಟ್ ಈಸ್ ಡಿ ಇಸ್ ಈಕ್ವಲ್ ಟು ಹೌ ಮಚ್? 4. ಸೊ ಡಿ ಇಸ್ ಈಕ್ವಲ್ ನಮಗೆ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಎ ಪಿ ವಿ ಕ್ಯಾನ್ ಕನ್ಸಿಡರ್, ಬಿಕಾಸ್ ವಿ ನೋ ದ ವ್ಯಾಲ್ಯೂ ಆಫ್ ಡಿ ಆಲ್ಸೋ, ವಿ ನೋ ದ ವ್ಯಾಲ್ಯೂ ಆಫ್ ಎ ಆಲ್ಸೋ. ಸೊ ವಿ ಕ್ಯಾನ್ ರೈಟ್ ದ ಪ್ರೋಗ್ರೆಷನ್ ಇಫ್ ಯು ವಾಂಟ್. ದಟ್ ಈಸ್ ಏನು ಬರ್ಕೊಳ್ಳೋಣ, ದಟ್ ಈಸ್ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವಾ. ಸೊ ಎ ವ್ಯಾಲ್ಯೂ ನಮಗೆ ಗೊತ್ತಿದೆ, ಎಷ್ಟು ಕೊಟ್ಟಿದ್ದಾರೆ ಅವರು? 3 ಕೊಟ್ಟಿದ್ದಾರೆ. ಸೊ 3 ಕೊಟ್ಟಿದ್ದಾರೆ. ಡಿ 4 ಬರುತ್ತೆ. 3 ಪ್ಲಸ್ 4 ಎಷ್ಟಾಯಿತು? 7 ಆಯಿತು. 7 ಪ್ಲಸ್ 4 ಎಷ್ಟಾಯಿತು? 11 ಆಯಿತು. ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗಾದರೆ, and one more thing they have mentioned, we need to find the value of again the 20th term na ನಾವು ಕಂಡುಹಿಡಿಯಬೇಕು. So how to find the 20th term? Very simple, that is a20 is equal to how much? a plus 19d. ಕರೆಕ್ಟಾ? ಸೊ ಎ ವ್ಯಾಲ್ಯೂ ಗೊತ್ತು 3, 19 ಇಂಟು ಡಿ ವ್ಯಾಲ್ಯೂ ಕಂಡುಹಿಡಿದೀನಿ ನಾನೀಗ. ಡಿ ವ್ಯಾಲ್ಯೂ ಎಷ್ಟು ಬಂದಿದೆ? ದಟ್ ಈಸ್ ವಿ ಗಾಟ್ ದ ವ್ಯಾಲ್ಯೂ ಆಫ್ ಡಿ ಎಸ್ 4 ವ್ಯಾಲ್ಯೂ. ಕರೆಕ್ಟಾ? ಸೊ ದಟ್ ಮೀನ್ಸ್ ವಾಟ್ ಇಸ್ ದ ವ್ಯಾಲ್ಯೂ? 3 ಪ್ಲಸ್ 19 4s are 76, that is equal to how much? You're getting it as 79. This is the value of what? The A20. So finally we got the complete solution of this particular problem. Okay, so let us move on to the next one.
ಸೊ ಇದನ್ನ ಇಲ್ಲಿವರೆಗೂ ಕೇಳಿಲ್ಲ. ಕೇಳೋ ಕೇಳಬಾರ್ದು ಅಂತೇನಿಲ್ಲ, ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕೊಡ್ತಿರೋದು ಏನು ಅಂತ ಕರೆಕ್ಟಾಗಿ ನೋಡ್ಕೊಂಬಿಡಿ. ಫಸ್ಟ್ ಆಫ್ ಆಲ್, ದ ಸಮ್ ಆಫ್ ದ ಇಂಟೀರಿಯರ್ಸ್ ಆಂಗಲ್ಸ್ ಆಫ್ ಪಾಲಿಗನ್ ಎನ್ ಸೈಡ್ ಇಸ್ n-2 into 180 degree. The interior angles of pentagons are in arithmetic progression. If the smallest angle is 72, then find the angles of the pentagon. So very simple. ನಮಗೆ ಟೋಟಲ್ ಆಂಗಲ್ಸ್ ಆಫ್ ಪೆಂಟಗನ್ ಎಷ್ಟಿದೆ? 5 ಆಂಗಲ್ಸ್ ಇದೆ. ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ಸ್ ಪೆಂಟಗನ್ ಕೊಟ್ಟಿದ್ದಾರೆ ಅವರು. ಸೊ ಏನು n-2 into 180 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಟೋಟಲ್ ಕಂಡುಹಿಡಿಬೇಕಾಗುತ್ತೆ. ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಟೋಟಲ್ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಯಾಕಂದ್ರೆ ಅವರು ಫಸ್ಟ್ ಟರ್ಮ್ ನಾನು ಏನು ಕಂಡುಹಿಡ್ಕೊಬೇಕು ಅದು ಗೊತ್ತಿರಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಫಸ್ಟ್ ಆಂಗಲ್ ಅವರೇ ಕೊಟ್ಟಿದ್ದಾರೆ. ಸೊ ಇದು ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿರುತ್ತೆ. ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ ಯಾವ ತರ ಅಂತೇಳಿ. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ದಟ್ it is a pentagon. So the 5 terms of arithmetic progression, that is, let us start the solution. Let the 5 angles be 5 angles of a pentagon. Let it be a comma a plus b comma a plus 2d comma a plus 3d ಎಷ್ಟಾಯಿತು? a plus 4d ಕೂಡ ಬರುತ್ತೆ, ಕರೆಕ್ಟಾ? ಸೊ ಇದೆಲ್ಲ ಅವು ಇಂಟೀರಿಯರ್ ಆಂಗಲ್ಸ್ ಕೊಟ್ಟಿದ್ದಾರೆ. ಸೊ ದ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಅವರೇ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಏನಂತ, ದ ಇಂಟೀರಿಯರ್ ಆಂಗಲ್ಸ್ ಆಫ್ ದ ಪೆಂಟಗನ್ ಆರ್ ಅರ್ಥಮೆಟಿಕ್ ಪ್ರೊಜೆಕ್ಷನ್, ದ ಸಮ್ ಅಂತ ಮೆನ್ಷನ್ ಮಾಡಿದೆ. ಎಷ್ಟು? n-2 into 180 degree. ದಟ್ ಈಸ್ ಸಮ್ ಆಫ್ ದ interior angles of a pentagon is equal to, they have given that n-2 into formula ಕೊಟ್ಟಿದ್ದಾರೆ ಎಷ್ಟು? 180 degree. But we know that what is the value of n? N value is how much? 5. 5 minus 2 into 180. 5 minus 2 is how much? 3. 3 into 180. 18 3 is 54. That is 540 degree. This is what the total sum of the angles of a pentagon. Notice. ಈಗ ಸಮ್ ಆಫ್ ದಿ ಆಂಗಲ್ಸ್ ಜೊತೆಲಿ ಫಸ್ಟ್ ಆಂಗಲ್ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಂಗಲ್ ಅಂದ್ರೆ ಏನು? ಎ ವ್ಯಾಲ್ಯೂ ಲೆಕ್ಕ. ಎ 72 ಅಂದ್ರೆ ನಾವೇನು ಬರೀಬಹುದು? ಹಾಗಾದ್ರೆ ಆಂಗಲ್ಸ್ ಯಾವುವು? 72, 72 ಪ್ಲಸ್ ಡಿ, 72 ಪ್ಲಸ್ 2d, 72 ಪ್ಲಸ್ 3d, 72 ಪ್ಲಸ್ 4d ಅಂತ ಅರ್ಥ. ಇವೆಲ್ಲ ಯಾವುದಕ್ಕೆ ಈಕ್ವಲ್ ಆಗಿದೆ? ಸಮ್ಮು ದಿಸ್ ಆಂಗಲ್ಸ್ ಈಕ್ವಲ್ ಟು 540. ಸೊ ಯಾವುದಕ್ಕೆ ಈಕ್ವಲ್? 540. ಹಾಗಾದ್ರೆ ಇವೆಲ್ಲ ಆ್ಯಡ್ ಮಾಡಿದ್ದೆ ಆದರೆ ನನಗೆ ಏನು ಬರುತ್ತೆ? 72 ಪ್ಲಸ್ 72 ಪ್ಲಸ್ 72 ಪ್ಲಸ್ 72 ಪ್ಲಸ್ 72 ಎಷ್ಟಾಯಿತು? 5 ಟೈಮ್ಸ್ ಇದೆ. 1 2 3 4 5 ಅಂದರೆ 5 ಇಂಟು 72 ಮಾಡಿ. ಓಕೆನಾ? ಸೊ 5 2s 10, 1 ಕ್ಯಾರಿ, 5 7s 35 ಪ್ಲಸ್ 1, 35 ಪ್ಲಸ್ 1 ಅಂದರೆ 36, ಕರೆಕ್ಟಾ? ಇದು ಎಷ್ಟಾಯಿತು? 360 ಡಿಗ್ರಿ ಆಗುತ್ತೆ. ದಟ್ ಮೀನ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ 360 ಡಿಗ್ರಿ ಪ್ಲಸ್ ಎಲ್ಲ ಡಿನ ಆ್ಯಡ್ ಮಾಡಿ. ಡಿ ಪ್ಲಸ್ 2d, 3d ಪ್ಲಸ್ 3d, 60 ಪ್ಲಸ್ 40, ದಟ್ ಈಸ್ 10d ಆಯಿತು. ಸೊ 360 ಪ್ಲಸ್ 10d ಈಸ್ ಈಕ್ವಲ್ ಟು ಹೌ ಮಚ್? ದಟ್ ಈಸ್ 540. ಈಗ ನನಗೆ ಬೇಕಾಗಿರೋ ಡಿ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ 10d ಈಸ್ ಈಕ್ವಲ್ ಟು 540 ಮೈನಸ್ 360, ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು 0 ಮೈನಸ್ 0 0, 14 ಮೈನಸ್ 6 ಅಂದರೆ 8 ಆಯಿತು. ದಟ್ ಈಸ್ 4 ಮೈನಸ್ 3 ಅಂದರೆ 1 ಆಯಿತು. ಸೊ ಈ ಕಡೆ ಎಷ್ಟಿದೆ? 10d ಇದೆ. ಸೊ 0 0 ಕ್ಯಾನ್ಸಲ್ ಆಯಿತು, ವಿಚ್ ಇಂಪ್ಲೈಸ್ ದ ಡಿ ಈಸ್ ಈಕ್ವಲ್ ಟು ಹೌ ಮಚ್? ವಿ ಆರ್ ಗೆಟಿಂಗ್ ದ ಡಿ ವ್ಯಾಲ್ಯೂ ಆಸ್ 18 ಡಿಗ್ರಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಡಿ. ಸೊ ಡಿ ವ್ಯಾಲ್ಯೂ ಬಂದಿದೆ ನನಗೆ ಡಿ ಬಂದರೆ ಏನಾಯಿತು? ವಿ ಹ್ಯಾವ್ ಟು ಫೈಂಡ್ ದ ಆ್ಯಂಗಲ್ಸ್. ಟೋಟಲ್ ಆ್ಯಂಗಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಆ್ಯಂಗಲ್ ಈಗ ನಮಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದಕ್ಕೆ? ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಕಾಮ ಎ ಪ್ಲಸ್ 4dಗೆ ಸಿಂಪ್ಲಿಫೈ ಮಾಡ್ಕೊಬೇಕು. ಓಕೆನಾ? ಸೊ ಈ ಥರ ಮಾಡ್ಕೊಂಡಿದ್ದೆ ಆದರೆ ನಮಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. ಹೆಂಗೆ? ಎ ವ್ಯಾಲ್ಯೂ 72, ದಿಸ್ ಒನ್ ಇಸ್ 72 ಪ್ಲಸ್ 18, 72 ಪ್ಲಸ್ 18 2s 72 ಪ್ಲಸ್ 3 ಇಂಟು 18, 72 ಪ್ಲಸ್ 4 ಇಂಟು 18 ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ದಿಸ್ ಈಸ್ 72 and this one if you add you will get 90 degree. If you add this one you will get the value of 108 degree. If you add this one, very simple, 18 3 is plus 72 add ಮಾಡ್ಕೊಂಡ್ರೆ ಸಾಕು ನಿಮಗೆ. You will get this one as 126 degree and the last one will get
144D. So this is our total required solution. ಸೊ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಲೆಂತಿ ಪ್ರಾಬ್ಲಮೇ, ಬಟ್ ವೆರಿ ಸಿಂಪಲ್, ನೀವು ಅರ್ಥ ಮಾಡ್ಕೊಬೋದು ಆರಾಮಾಗಿ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇದು ಕೂಡ ಸೇಮ್ ಟೈಪೇ. ಎ ಪರ್ಸನ್ ವರ್ಕ್ಸ್ ಇನ್ ಶಾಪ್ ಫ್ರಮ್ ಮಂಡೇ ಟು ಸಂಡೇ ಸಾಟರ್ಡೆ ಈಸ್ ಎವ್ರಿ ಡೇ ಅರ್ನಿಂಗ್ಸ್ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಸ್ ಟೋಟಲ್ ಅರ್ನಿಂಗ್ ಫ್ರಮ್ ಮಂಡೇ ಟು ವೆಡ್ನೆಸ್ಡೇ ಆರ್ 525 ಆ್ಯಂಡ್ ಫ್ರೈಡೇ ಈ ಗೆಟ್ಸ್ ₹100 ಮೋರ್ ದೆನ್ ಹೀಸ್ ಮಂಡೇಸ್ ಅರ್ನಿಂಗ್. ಫೈಂಡ್ ಈಸ್ ಎವ್ರಿಥಿಂಗ್ ಅರ್ನಿಂಗ್ ಅಂತ ಕೇಳಿದ್ದಾರೆ. ಸೊ ಇದೇನು ತೊಂದರೆ ಇಲ್ಲ, 5 days ಅರ್ನಿಂಗ್ ಅಂತ ಇದೆ. 5 days ಅರ್ನಿಂಗ್ ಅಂತಂದರೆ ವಿ ಕ್ಯಾನ್ ಟೇಕ್ ದಟ್. ಮಾಮೂಲಿಯಾಗಿ ನಿಮ್ಗೆ ಜಸ್ಟ್ ಐಡಿಯಾ ಕೊಡ್ತೀನಿ ಯಾವ ಥರ ಅಂತ. ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2D ಕಾಮ ಎ ಪ್ಲಸ್ 3D ಕಾಮ ಎ ಪ್ಲಸ್ 4D. ಎಷ್ಟು ಬರ್ತಿದೆ ಇಲ್ಲಿ? ಆ್ಯಕ್ಚುಲಿ ಎ ಪ್ಲಸ್ 4D ಬರ್ತಿದೆ. ಎಲ್ಲಿಂದ ಇಲ್ಲಿಗೆ? ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆಯಿತು. ಸ್ಯಾಟರ್ಡೇ ಅಂದರೆ ಎ ಪ್ಲಸ್ 5D ಕೂಡ ಕನ್ಸಿಡರ್ ಮಾಡಬೇಕು. ಇದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಏನು ಮಾಡ್ತೀರಾ, ನಿಮಗೆ ಫ್ರಮ್ ದ ಡೇಟಾ ಏನು ಕೊಟ್ಟಿದ್ದಾರೆ, ಈಸ್ ಟೋಟಲ್ ಅರ್ನಿಂಗ್ ಫ್ರಮ್ ಮಂಡೇ ಟು ವೆಡ್ನೆಸ್ಡೇ. ಸೊ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಇದು ಮೂರನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಈ ಮೂರನ್ನ ಆ್ಯಡ್ ಮಾಡಿದ್ರೆ ಏಮಂತು, ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2Dಗೆ ಆ್ಯಡ್ ಮಾಡಿದ್ರೆ ಇದು ಈಕ್ವಲ್ ಏನಾಗಬೇಕು? 525 ಈಕ್ವಲ್ ಆಗಬೇಕು. ಇದು ಒಂದು ಕಂಡೀಷನ್ ಕೊಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕಂಡೀಷನ್ನು, ಫ್ರೈಡೇ ಹಿ ಗೆಟ್ಸ್ 100 ಮೋರ್ ದೆನ್ ಹೀಸ್ ಮಂಡೇಸ್ ಅರ್ನಿಂಗ್ ಅಂತ ಕೊಡ್ತಿದ್ದಾರೆ. ಫ್ರೈಡೇ, ದಟ್ ಈಸ್ ಫ್ರೈಡೇ ಎಷ್ಟಿದೆ ವ್ಯಾಲ್ಯೂ ಇಲ್ಲಿ ಬರ್ಕೊಂಬಿಡಿ ಬೇಕಾದ್ರೆ ನೀವೇನಂತ. ಐ ವಿಲ್ ರೈಟ್ ಇನ್ ದಿಸ್ ಕಲರ್. ದಿಸ್ ಈಸ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ದಿಸ್ ಈಸ್ ಸಾಟರ್ಡೆ. ಅವ್ರು ಕೇಳ್ತಾರೆ ಸೆಕೆಂಡ್ ಕಂಡೀಷನ್ ಏನು? ಫ್ರೈಡೇ ಅಂದರೆ ಫ್ರೈಡೇ ಎ ಪ್ಲಸ್ 5D ಈ ಗೆಟ್ಸ್ 100 ಮೋರ್ ದೆನ್ ಇಟ್ಸ್ ಮಂಡೇಸ್ ಅರ್ನಿಂಗ್. ಸೊ ದಟ್ ಈಸ್ ಎ ಪ್ಲಸ್ 5D ಈಸ್ ಈಕ್ವಲ್ ಟು 100 ಮೋರ್ ದೆನ್ ಪ್ಲಸ್ ಹಾಕೋಬೇಕು ಮಂಡೇಸ್ ಅರ್ನಿಂಗ್. ಮಂಡೇ ಅಂದರೆ ಎಷ್ಟು? ಎ. ಸೊ ಎರಡು ಕಡೆ ಕ್ಯಾನ್ಸಲ್ ಆದರೆ ಡಿ ಈಸ್ ಈಕ್ವಲ್ ಟು ನಿಮಗೆ 100/5 ಅಂದರೆ 5 2 ಝ. ಸೊ ಡಿ ವ್ಯಾಲ್ಯೂ ಎಷ್ಟು ಬಂತಂದರೆ 20 ಬರುತ್ತೆ. ಓಕೆನಾ? ಐ ಥಿಂಕ್ ವಿಚ್ ಈಸ್ ದಟ್, ಸಾರಿ ಅವ್ರು ಕೊಡ್ತಾ ಇರೋದು ಫ್ರೈಡೇದು. ಸೊ ಇದನ್ನು 4 ಮಾಡ್ಕೊಳ್ಳಿ. ಓಕೆ, ಸಾರಿ ಫಾರ್ ದಟ್. ಎ ಪ್ಲಸ್ 4D ಅಲ್ಲಿಗೇನಾಯಿತು, ಡಿವೈಡೆಡ್ ಬೈ ಮಾಡಿದ್ರೆ ದಟ್ ಈಸ್ 4D ಈಸ್ ಈಕ್ವಲ್ ಟು 100 ವಿಚ್ ಇಂಪ್ಲೈಸ್ ಡಿ ಈಸ್ ಈಕ್ವಲ್ ಟು 100/4. ಓಕೆನಾ? You will get 4 1s are 4 25s are. So D is equal to how much? 25. So this is the required solution. ಓಕೆನಾ? ಇದೇ ರೀತಿಯಾಗಿ ನೀವು ಎ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಈ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ. ಓಕೆನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದೆಲ್ಲ ಅಪ್ಲೈಡ್ ಕ್ವಶನ್ಸ್ ಇರ್ತವೆ. ದ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್ಸ್ ಆರ್ ಅರ್ಥಮೆಟಿಕ್ ಪ್ರೊಜೆಕ್ಷನ್. ಇಫ್ ದ ಸಮ್ ಆಫ್ ದ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಇನ್ 130 ದೆನ್ ಫೈಂಡ್ ದ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟರಲ್. ಸೊ ಅಪೋಸ್ 4 ಆಂಗಲ್ಸ್ನ ಎ ಪ್ಲಸ್ ಡಿ ಎ ಪ್ಲಸ್ 2D ಆ್ಯಂಗಲ್ಸ್ನ ತೊಗೊಂಬಂದು ನೀವು ಕ್ವಾಡ್ರಿಲ್ಯಾಟರ್ ಅಂದರೆ ಡಿಫ್ರೆಂಟ್. ಸೊ ಕ್ವಾಡ್ರಿಲ್ಯಾಟರ್ ಆರ್ ಇನ್ ಅರ್ಥಮೆಟಿಕ್ ಪ್ರೊಜೆಕ್ಷನ್. ಕ್ವಾಡ್ರಿಲ್ಯಾಟರ್ ಅಂದರೆ 4 ಆ್ಯಂಗಲ್ಸ್ ಇರುತ್ತೆ, ಕರೆಕ್ಟಾ? ಸೊ ಎ ಪ್ಲಸ್ ಡಿ ಎ ಪ್ಲಸ್ 2D ಎ ಪ್ಲಸ್ 3D ತಗೊಳ್ಳಿ ಸಾಕು. ಆ ಥರ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಬರುತ್ತೆ. ಸೊ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ಮು ಇಲ್ಲಿ ಐ ಥಿಂಕ್ ಯಾವುದು ಜಾಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಕೊಡ್ತಾ ಇದ್ದೀನಿ. ಇದು ಅಷ್ಟೇ. ಸೊ ದೇರ್ ಆರ್ 16 ನಂಬರ್ಸ್. ಏನು ಕೊಟ್ಟಿದ್ದಾರೆ? A16 ಎಲ್ಲ ಪದಗಳ ಮೊತ್ತ, ದಟ್ ಈಸ್ SN ಕೊಟ್ಟಿದೆ 768. ಕೊನೆಯ ಪದ 93, ದಟ್ ಇಸ್ ದ ಲಾಸ್ಟ್ ಟರ್ಮ್ ಇಸ್ 93. ಸೊ ಫೈಂಡ್ ದ so here the Artham progression is consists 16 terms. Sum of all terms 768. The last term of progression is 93. Then find the Artham progression. Also show that the sum of all terms of propagation is equal to 3 times the sum of the first 16 odd natural numbers ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇವೆಲ್ಲ ಮಾಡ್ಕೊಬೋದು, ಏನು ನಿಮಗೆ ತೊಂದರೆ ಇಲ್ಲ ಅನ್ಕೋತೀನಿ. ನಿಮ್ಗೆ ಆ ಥರ ಏನೋ ಇಶ್ಯೂಸ್ ಇದ್ದರೆ ನನಗೆ ಹೇಳಿ, ಖಂಡಿತವಾಗ್ಲೂ ನಾನು ಸಾಲ್ವ್ ಮಾಡ್ತೀನಿ. ಸೊ ಎಲ್ಲ ವರ್ಡ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಇದಕ್ಕೇನು ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ಮು ಏನು ಬೇಕಾಗಿಲ್ಲ. ಸೊ ರೇಷಿಯೋಸ್ ಕೊಟ್ಟಿದ್ದಾರೆ. ರೇಷಿಯೋ ಅಂತ ಏನು ತೊಗೊಬೇಕು ನೀವು? ದಟ್ ಈಸ್ A11 ಡಿವೈಡೆಡ್ ಬೈ A8 ಅಂತ ಕನ್ಸಿಡರ್ ಮಾಡಿ. A11 ಅಂದರೆ ಎಷ್ಟಾಗುತ್ತೆ? ದಟ್ ಈಸ್ ವಾಟ್ ದೇ ಆರ್ ಗಿವನ್ ದ ವ್ಯಾಲ್ಯೂ, ದಟ್ ಈಸ್ 3/2 ಅಂತ ಕೊಟ್ಬಿಟ್ಟಿದ್ದಾರೆ. 3/2 ಅಂದರೆ A11 ಅಂದರೆ ಏನಾಯಿತು? A ಪ್ಲಸ್ 10D ಆಗುತ್ತೆ. ಇದು A ಪ್ಲಸ್ 7D ಆಗುತ್ತೆ, ಈಸ್ ಈಕ್ವಲ್ ಟು 3/2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಎ ಕ್ಯಾನ್ಸಲ್ ಆಗುತ್ತೆ. ರೇಷಿಯೋ ಆಫ್ ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್ ಆಫ್ ಆರ್ ಸಮ್ ಆಫ್ ದ ಫಸ್ಟ್ 21 ಟರ್ಮ್ಸ್.
ಫೈಂಡ್ ದ ರೇಷಿಯೋ ಆಫ್ ದ ನಾವು ಏನು ಕಂಡುಹಿಡಿಬೇಕು, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ A5 ಡಿವೈಡೆಡ್ ಬೈ A21 ಕಂಡುಹಿಡಿಬೇಕು. ಓಕೆನಾ. ಸೊ ಜಸ್ಟ್ ನಿಮಗೆ ಹಿಂಟ್ ಕೊಡ್ತಾ ಬರ್ತಾ ಇದ್ದೀನಿ, ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ರಿಕ್ವೈರ್ಮೆಂಟ್ ಇಲ್ಲ ಅಂತ. ದ 7th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 4 ಟೈಮ್ಸ್ ಸೆಕೆಂಡ್ ಟರ್ಮ್. 7th ಟರ್ಮ್ ಅಂದರೆ A7 ಈಸ್ 4 ಟೈಮ್ಸ್ ಸೆಕೆಂಡ್ ಟರ್ಮ್, ಒಂದು ಈಕ್ವೇಶನ್. ಅಂಡ್ ದ 12th ಟರ್ಮ್ ಈಸ್ 2 ಮೋರ್ ದೆನ್, ಅಂದರೆ 2 ಪ್ಲಸ್ ಹಾಕೊಬೇಕು, ಥ್ರೈಸ್ ದ 4th ಟರ್ಮ್, ದಟ್ ಈಸ್ A4. ಸೊ ಇದು 2 ಈಕ್ವೇಶನ್. ಈ 2 ಈಕ್ವೇಶನ್ ಸಾಲ್ವ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಎ ಮತ್ತು ಡಿ ನ ಕಂಡುಹಿಡ್ಕೋಬಹುದು. ಓಕೆನಾ. ಸೊ ನಾನು ಮತ್ತೆ ಹೇಳ್ತೀನಲ್ವಾ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಎ ಮತ್ತು ಡಿ ಕಂಡುಹಿಡಿಯುವಂಥದ್ದು. ದ pth ಟರ್ಮ್, ಇದನ್ನ ಆಲ್ರೆಡಿ ನಾನು ಮಾಡಿದ್ದೀನಿ ನೋಡಿ, ಪಿ ಮತ್ತು ಕ್ಯೂ ಟರ್ಮ್ಸ್ ಕನ್ಸಿಡರ್ ಮಾಡ್ಕೊಡುವಂಥದ್ದು, ಅದು ಕೂಡ ಸಾಲ್ವ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಲಾಸ್ಟ್ ದ 5 ಟರ್ಮ್ಸ್ ಆಫ್ ಅರ್ಥಮೆಟಿಕ್, ನಾನು ಹೇಳಿದ್ದೀನಿ 5 ಟರ್ಮ್ಸ್ ಅಂತ ತಕ್ಷಣ ಯಾವ್ಯಾವ ವ್ಯಾಲ್ಯೂ ತೊಗೋಬೇಕಂದ್ರೆ ಆ ಥರನೇ ಕನ್ಸಿಡರ್ ಮಾಡ್ಕೊಳ್ಳಿ. ಇವೆಲ್ಲ ರಿಪೀಟೆಡ್ ಕ್ವಶನ್ಸೇನೆ. ಸೊ ಹೋಪ್ ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಐ ಥಿಂಕ್ ದಿಸ್ ಈಸ್ ಎನಫ್ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಕಂಪ್ಲೀಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ಖಂಡಿತ ನೀವು ನಾನು ಈಗ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಕ್ವಶನ್ ಪೇಪರ್ಸ್ನ ಅದರಲ್ಲಿ ಡೌಟ್ಸ್ ಇರುತ್ತೋ ನೀವು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಕಳಿಸ್ಕೊಡಿ, ನಾನು ಖಂಡಿತ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.